SR ಮಾಡಿ 6.5 ಕೋಟಿ ಜನಸಂಖ್ಯೆಯನ್ನ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. 2002ರ ಮತದಾರರ ಪಟ್ಟಿ ಅದನ್ನ 2025ರ ಮತದಾರರ ಪಟ್ಟಿ ಹೋಲಿಸ್ತಾರೆ. 2000ದ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು, 2027 ನನ್ನ ಹೆಸರಿಲ್ಲ ಅಂದ್ರೆ ನನ್ನ ಹೊರಗಿಡ್ತಾರೆ. ನೀ ಹೇಳ್ದಂಗೆ ಬಹುತೇಕ ಹೆಣ್ಮಕ್ಳು ತವ್ರ ಮನೇಲಿ ಒಂದ್ ಹೆಸರಿರುತ್ತೆ, ಇಲ್ಲಿ ಬಂದಾಗ ಒಂದ್ ಹೆಸರಿರುತ್ತೆ, ಅವರಂತೂ ಸಂಪೂರ್ಣವಾಗಿ ಮತದಾರ ಪಟ್ಟಿಯಿಂದ ಹೊರಗೆ ಉಳಿದ್ಬಿಡ್ತಾರೆ. ಮಾಸ್ ಎಷ್ಟು ಸಂಪೂರ್ಣವಾಗಿ ಸಮೂಹವಾಗಿ ಸಾಮೂಹಿಕವಾಗಿ ಮತದಾರರ ಪಟ್ಟಿಯಿಂದ ಹೊರತಳ್ಳುವಂಥದ್ದು ಹೊರತಾಗಿ ಮಾಸ್ ಇನ್ಕ್ಲೂಷನ್ ಅಲ್ಲ, ಸಾಮೂಹಿಕ ಒಳಗೊಳ್ಳುವಿಕೆ ಅಲ್ಲ, ಇದು ಸಾಮೂಹಿಕ ಹೊರತಳ್ಳುವಿಕೆ ಆಗಿದೆ. ನಿಮ್ಮಲ್ಲಿ ನೀವು SAR ಅಲ್ಲಿ ಬರದೇ ಹೋದ್ರೆ ನಿಮಗೆ ಸರ್ಕಾರದ ಯಾವುದೇ ಕಲ್ಯಾಣ ಯೋಜನೆಗಳು ಸಿಗೋದಿಲ್ಲ. ಆ ಹಂತಕ್ಕೆ ಹೋಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಪೌರತ್ವಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಮತದಾರರ ಪಟ್ಟಿಯನ್ನೇ ಪೌರತ್ವಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ದಾಖಲೆಗಳಿಲ್ಲ. ಇದುವರೆಗೂ ಭಾರತದ ದೇಶದಲ್ಲಿ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಏನು ರೆಫರೆನ್ಸ್ ಇದೆ, ಏನು ಮಾನದಂಡಗಳು ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಿಜೆಪಿ ಏನು ಮೈತ್ರಿ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, ಬಿಜೆಪಿ JDU TDP ಅಂತ ಇದೆಯಲ್ಲ, ಅದ್ರ ಜೊತೆಗೆ ಇದು ಕೂಡ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿದೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೇಕಾಗುತ್ತೆ. ತನಗೆ ಬೇಕಾದಂತ ವ್ಯಕ್ತಿಗಳನ್ನ ಆಯುಕ್ತರ ನೇಮಿಸಿಕೊಂಡ ನಂತರ ಆ ಚುನಾವಣಾ ಆಯೋಗ ಒಂದು ವಸ್ತುನಿಷ್ಠವಾಗಿ ನ್ಯಾಯನಿಷ್ಠವಾಗಿ ನ್ಯಾಯ ಪ್ರಜ್ಞೆಯಿಂದ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರು ತನ್ನ ಆಯ್ಕೆ ಮಾಡಿದ ದಣಿಗಳಿಗೆ ನಿಷ್ಠರಾಗಿಯೇ ಕಾವಲುಗಾರರಂತೆ ಕೆಲಸ ಮಾಡ್ತಾರೆ ಚುನಾವಣಾ ಆಗಿರುವಂಥದ್ದು. ಇದನ್ನೇ ಇವತ್ತು ಯಾರು ಇವ್ರನ್ನ ಬಹುಮತ ಬರಕ್ಕೆ ಕಾರಣ ಆಗಿದಾರೋ ಅವರೇ ಮತದಾರ ಪಟ್ಟಿಯಿಂದ ಹೊರಗೋಗುವ ಅಪಾಯ ಇದೆ. ಬಿಹಾರಲ್ಲಿ ಆಗಿದ್ದು ಅದನ್ನೇ, ಕೇರಳದಲ್ಲಿ ಆಗ್ತಿರುವಂಥದ್ದು ಅದನ್ನೇ, ತಮಿಳುನಾಡಲ್ಲಿ ಆಗಿರೋ ಮಧ್ಯಮಗಳಾಗಿರುವಂಥದ್ದು ಅದನ್ನೇ. ಬಹುತೇಕ ಮಹಿಳೆಯರು ಮತ್ತು ಆಲಿಮಾರಿಗಳು, ಆದಿವಾಸಿಗಳು, ಮುಸ್ಲಿಮರು ಇವತ್ತು ಕರ್ನಾಟಕದಲ್ಲಿ 2023 ಮೇ ಚುನಾವಣೆ ಅಧಿಕಾರಕ್ಕೆ ಬರಕ್ಕೆ ಕಾರಣ ಆಗಿದ್ದು ಇವರೇನೆ. ಇವತ್ತು ಏನು ಕಾಂಗ್ರೆಸ್ನ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗಿದ್ರು ಆ ಮತದಾರರು ಇವತ್ತು SAR ನಡೆಸಬೇಕಾದ್ರೆ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ. ಅಂದ್ರೆ ತನ್ನನ್ನು ಆಯ್ಕೆ ಮಾಡಿದವರಿಗೆ ಇವರು ಬೆಂಬಲ, ಆಯ್ಕೆ ಮಾಡದಿರೋರ ಹಿತಾಸಕ್ತಿ ಕಾಯ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಇದು ಕರ್ನಾಟಕದ ಕಾಂಗ್ರೆಸ್ನ ಒಂದು ಅತ್ಯಂತ ದುಸ್ಥಿತಿ, ದುರಂತ ಅಂತ ಹೇಳ್ಬೇಕಾಗತ್ತೆ. ಇವರಿಗೆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ, ಒಂದು ಸಾಮಾಜಿಕ ಪ್ರಜ್ಞೆ ಇಲ್ಲ, ಇವರಲ್ಲಿ ಏನೂ ಇಲ್ಲ. ಇವರು ಒಂದು ಅಧಿಕಾರಕ್ಕೋಸ್ಕರ ಆಟ ಆಡ್ತಿದ್ದಾರೆ. ಮುಖ್ಯಮಂತ್ರಿ, ನಿನ್ನೆ ಕೂಡ ಮುಖ್ಯಮಂತ್ರಿ ಯತೀಂದ್ರ ಅನ್ನುವಂಥ MLC ಆಗಿದ್ದಾರೆ, ಅವ್ರಿಗೊಂದು ಜವಾಬ್ದಾರಿ ಇಲ್ಲ. ಅವರು SAR ಬಗ್ಗೆ ಮಾತಾಡ್ಬೇಕಾಗಿತ್ತು. ಇವತ್ತು ಯತೀಂದ್ರ ಅವರು ಇದಕ್ಕೂ ಮುಂಚೆ ಏನು ಗೆದ್ದಿದ್ರು ಮೊದಲೇ ಬಾರಿಗೆ ಶಾಸಕ, ಅವ್ರಿಗೆಲ್ಲ ಓಟ್ ಹಾಕಿದ್ದು ಮಹಿಳೆಯರು ಓಟ್ ಹಾಕಿದ್ರು. ಇವರ ತಂದೆಯವರಾದಂಥ ಸಿದ್ದರಾಮಯ್ಯನವ್ರನ್ನ ವರ್ಣದಲ್ಲಿ ಗೆಲ್ಸಿದ್ದು ಮಹಿಳೆಯರು, ಮುಸ್ಲಿಮರು ಗೆಲ್ಸಿದ್ರು, ಹಿಂದುಳಿದ ವರ್ಗದವ್ರು ಗೆಲ್ಸಿದ್ರು. ಅವರಿಗೆ ಒಂದು ನಿಷ್ಠರಾಗ್ಬೇಕಲ್ವಾ? ಅವ್ರು ಬೇಡ, ನಮ್ಮನ್ನ ಗೆಲ್ಸದೇ ಇದ್ರು ಕೂಡ ಮತದಾರರಿಗೆ ಒಂದು ಆರ್ಟಿಕಲ್ 326 ಪ್ರಕಾರ ಏನು ಹೇಳುತ್ತಂದ್ರೆ 18ನೇ ವಯಸ್ಸು ಮತದಾನ ವಯಸ್ಸು ನಿಗದಿಪಡಿಸಿದರೆ ಯಾರನ್ನು ನೀವು ತಾರತಮ್ಯ ಮಾಡುವಂತಿಲ್ಲ, ಮತದಾನ ಹಕ್ಕನ್ನು ಕಸ್ಕೊಳ್ಳಿಲ್ವ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆದ್ರೆ ಇಲ್ಲಿ SAR ಮೂಲಕ ಮತದಾನ ಹಕ್ಕನ್ನ ಕಸಗಾಡ್ತಾ ಇದ್ದಾರೆ, ಈ ದಾಖಲೆಗಳ ಮೂಲಕ. ಇದು 3ನೇ ಒಂದು ನಿಮಗೆ ಹಂತ. ಇನ್ನು 4ನೇ ಹಂತವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇತ್ತೀಚೆಗೆ ಕಳೆದ ಜನವರಿ ತಿಂಗಳಲ್ಲಿ ನಡೆದಿದ್ದು ನೋಡ್ಬೇಕು. 9 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತೆ SAR ಮಾಡಿದ್ರು. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಒಳಗಡೆ ನೆಕ್ಸ್ಟ್ ಚುನಾವಣೆ ನಡೀತಾವು. 12 ಅಂದ್ರೆ 9 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳು SAR ಮಾಡ್ತಾ. ಅದರಲ್ಲಿ SAR ಮಾಡಿ 6.5 ಕೋಟಿ ಜನಸಂಖ್ಯೆಯನ್ನ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಅವ್ರಿಗೆಲ್ಲ ನೋಟಿಸ್ಕೊಳ್ಳಿ, 6.5 ಕೋಟಿ ಜನಸಂಖ್ಯೆ. ಏನೋ ಡಿಸ್ಕ್ರಿಮಿನೆನ್ಸಿ ಇದೆ, ಏನೇನೋ ಡಿಸ್ಕ್ರಿಮಿನೆನ್ಸಿ ಬಂದ್ಬಿಟ್ಟಿದೆ. ಏನಾದ್ರೂ ಒಂದು ತೊಂದರೆ ಹೆಸರಲ್ಲಿ ನನ್ನ ಹೆಸರು BC, ನನ್ನ 2002ರ ಮತದಾನದ ಪಟ್ಟಿಯಲ್ಲಿ ನಾನು ಬಸವೇಶ್ವರ ನಗರದಲ್ಲಿದ್ದೆ 2002ರ ಸಂದರ್ಭದಲ್ಲಿ. ಈಗ 2020 ಸಂದರ್ಭದಲ್ಲಿ ನಾನು ಪದ್ಮನಾಭ ನಗರಕ್ಕೆ ಬಂದಿದ್ದೀನಿ. ಬಸವೇಶ್ವರ ನಗರದಲ್ಲಿ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಶ್ರೀಪಾದ್ ಭಟ್ B ಅಂತ ಇರುತ್ತೆ. ಇಲ್ಲಿ ಬಂದಾಗ B ಅಂತ ಇರುತ್ತೆ. ಇನಿಷಿಯಲ್ ಮೊದಲು ಬಂದಿದ್ರೆ ನನ್ನನ್ನ ಮತದಾರ ಪಟ್ಟಿಯಿಂದ ಹೊರಗಿಡ್ತಾರೆ. ಉದಾಹರಣೆ ಕೊಡ್ತಾ ಇದ್ದೀನಿ. ಈ ತರ ಅನೇಕ ಉದಾಹರಣೆಗಳಿದಾವೆ. ಏನೇನೋ ನೆಪ ಹೋಗ್ಬಿಟ್ಟು 6.5 ಕೋಟಿ ಜನಸಂಖ್ಯೆ ಮತದಾರರ ಪಟ್ಟಿಯಿಂದ ಯಾಕೆ ಹೊರಗಿಡಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. 6.5 ಕೋಟಿ ಜನಸಂಖ್ಯೆ, 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ನೀವು ಮಮತಾ ಬ್ಯಾನರ್ಜಿ ಹೋರಾಟ ಮಾಡ್ತಿರೋದು ನೋಡಿದ್ರೆ ಅದನ್ನ ಮಾತ್ರ ಉದಾಹರಣೆ ತೊಗೊಳೋದಾದ್ರೆ ಅಲ್ಲಿ ಮ್ಯಾಪಿಂಗ್ ಆಗಿರುವಂತ 1.36 ಕೋಟಿ ಜನಸಂಖ್ಯೆ, 1.36 ಕ್ರೋರ್ ಜನಸಂಖ್ಯೆಗೆ ಮ್ಯಾಪಿಂಗ್ ಆಗಿದೆ. ಈ ಮ್ಯಾಪಿಂಗ್ ಅಂದ್ರೆ ಏನು ಅಂತಂದ್ರೆ ಈ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರೀ SAR ನಡೀತಾ ಇದೆ. BLOಗಳು ನೀವು ನೆಕ್ಸ್ಟ್ ಅವ್ರ ಸಂದರ್ಶನ ಮಾಡಿದ್ರೆ ಪ್ರೀ FAR ಅಂತ ಮಾಡ್ತಾರೆ. ಅದನ್ನ BLOಗಳು ಏನ್ ಮಾಡಿದಾರೆ ಅಂದ್ರೆ 2002ರ ಮತದಾರ ಪಟ್ಟಿ ತೋಳೆ ಅಂತ ಹೇಳ್ತಾ ಇದ್ದಾರೆ. 2002ರ ಮತದಾರರ ಪಟ್ಟಿ ಅದನ್ನ 2025ರ ಮತದಾರ ಪಟ್ಟಿ ಹೋಲಿಸ್ತಾರೆ. 2000ದ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು, 2027 ನನ್ನ ಹೆಸರಿಲ್ಲ ಅಂದ್ರೆ ನನ್ನ ಹೊರಗಿಡ್ತಾರೆ. ಅಂದ್ರೆ ಅದೇ ಕ್ಷೇತ್ರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ 2002ರಲ್ಲಿ ನಾನು ಬಸವೇಶ್ವರ ನಗರದಲ್ಲಿ ಮತದಾರ ಪಟ್ಟಿ ಇತ್ತು, 2025ರಲ್ಲಿ ಬಸವೇಶ್ವರ ನಗರದಲ್ಲಿ ಮತದಾರ ಪಟ್ಟಿ ಇಲ್ಲ ಅಂದ್ರೆ ನಾನು ಹೊರಗೆ ಹೋಗ್ತೀನಿ. ಅಥವಾ 2002ರಲ್ಲಿ ನಾನು ಬಸವೇಶ್ವರ ನಗರದಲ್ಲಿ ಮತದಾರ ಪಟ್ಟಿ ಇತ್ತು, 2025ರಲ್ಲಿ ಬನಶಂಕರಿ ಪದ್ಮನಾಭದಲ್ಲಿ ಮತದಾರ ಪಟ್ಟಿ ಅಂದ್ರೆ ಟ್ಯಾಲಿ ಮಾಡ್ತಾರೆ, ಓ ಈ ವ್ಯಕ್ತಿ ಇಲ್ಲಿದ್ದಾನೆ,
ಆದ್ರೆ ಅದು ಒನ್ ಟು ಒನ್ ಟ್ಯಾಲಿ ಆಗ್ಬೇಕು. ನನ್ನ ಅಪ್ಪ ಹೆಸರು ಅದೇ ತರ ಬರಬೇಕು, ನನ್ನ ತಾಯಿ ಹೆಸರು ಅದೇ ತರ ಬರಬೇಕು, ನನ್ನ ಹೆಸರು ಅದೇ ತರ ಬರಬೇಕು. ಇಲ್ಲಿ ಹೆಸರಲ್ಲಿ ವ್ಯತ್ಯಾಸ ಆಗ್ಬಿಟ್ರೆ ನನ್ನ ಮತದಾರ ಪಟ್ಟಿಯಿಂದ ಹೊರಗಿಡ್ತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಾಗಿ 4% ಜನಸಂಖ್ಯೆ ಆ ತರ ಹೊರಗೆ ಹೋಗಿದ್ದಾರೆ. ಮ್ಯಾಪಿಂಗ್ ಆಗಿದೆ, ಹೆಸರು ಮ್ಯಾಚ್ ಆಗುತ್ತೆ. 2002 ಅವರ ನಂಬರ್ ಗಂಗೂಲಿ ಅಂತ ಹೆಸರಲ್ಲಿ ವೈ ಅಂತ ಇದೆ ಕೊನೆಗೆ. 2025 ಐ ಅಂತ ಬಂದಿದೆ, ಅವ್ನು ಮತದಾರ ಪಟ್ಟಿಯಿಂದ ಹೊರಗೆ ಹೋಗಿದ್ದಾನೆ. ಇದು ಅಪಾಯಕಾರಿ ಆಗಿರುವಂತಹದ್ದು. ನೀ ಹೇಳ್ದಂಗೆ ಬಹುತೇಕ ಹೆಣ್ಮಕ್ಳು ತವ್ರ ಮನೇಲಿ ಒಂದ್ ಹೆಸರು ಇರುತ್ತೆ, ಇಲ್ಲಿ ಬಂದಾಗ ಒಂದ್ ಹೆಸರು ಇರುತ್ತೆ, ಅವರಂತೂ ಸಂಪೂರ್ಣವಾಗಿ ಮತದಾರ ಪಟ್ಟಿಯಿಂದ ಹೊರಗೆ ಉಳಿದು ಬಿಡ್ತಾರೆ. ಇವ್ರೇನು ಅದೇ ಮುಸ್ಲಿಮರು ಹೊರಗಡೆ ಹೋಗಿ ಹಿಂದೂ ಹೆಣ್ಮಕ್ಳು ಎಲ್ಲರನ್ನು ಮುಸ್ಲಿಮನಂತೂ ಶಾಶ್ವತ ಹೊರಗೆ ಉಳಿದು ಬಿಡ್ತಾರೆ. ಅಲ್ಲ, ಹಿಂದೂ ಹೆಣ್ಮಕ್ಳಿಗೆ ಹೊಡ್ತಲ್ಲ ಸರ್ ಇದು. 1.36 ಕೋಟಿ ಜನಸಂಖ್ಯೆ ನಾವು ನೋಟಿಸ್ ಕೊಟ್ಟಿದ್ದಾರೆ ಹೊರಗಿಟ್ಟು. ಇನ್ನೂ ಒಂದು ತಕರಾರು ಹೆಸರಿಂದ ಒಂದಾಯ್ತಾ, ಇನ್ನೊಂದು ತಕರಾರು ಏನ್ ಹೇಳ್ತಾರೆ ಅಂದ್ರೆ 15ನೇ ವಯಸ್ಸಿಗೆ ಮಕ್ಕಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನ ವಿಚಾರಿಸ್ತಾರಂತ ಬಾಕ್ಷ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ, ನೀವು ಯಾವ ದೇಶದಲ್ಲಿ ಇದ್ದೀರಾ, ಭಾರತದಲ್ಲಿ ಬಾಲ್ಯ ವಿವಾಹ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಬಾಲ್ಯ ವಿವಾಹ ಆಗಿದೆ, ಮಕ್ಕಳಾಗಿದ್ದಾರೆ. 15 ವರ್ಷಕ್ಕೆ ಮಕ್ಕಳಾಗಿದ್ದಾರೆ ಹೊರಗಿಟ್ಟಿದ್ದಾರೆ. 40ನೇ ವಯಸ್ಸಿಗೆ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಗಿಟ್ಟಿದ್ದಾರೆ. ನಾನು ಹೇಳ್ತಿರೋ ಉದಾಹರಣೆಗಳು ನಿಮ್ಗೆ. ಆಮೇಲೆ 1.36 ಜನಸಂಖ್ಯೆಗೆ ಅವ್ರಿಗೆ ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ನೀವು ಮತ್ತೆ ಅದನ್ನ ನೀವು ಗ್ರೀವೆನ್ಸ್ ಅಂತ ಮಾಡ್ಬೇಕು, ಪರಿಶೀಲಿಸಿ ಓಡಾಡ್ಬೇಕು. 1.36 ಕೋಟಿ ಜನಸಂಖ್ಯೆಯನ್ನ ಮರುಪರಿಶೀಲನೆಗೆ ಅಂದ್ರೆ ಮತ್ತೆ ಅವರ ಗ್ರೀವೆನ್ಸ್, ಅವ್ರ ಕುಂದುಕೊರತೆಯನ್ನ ಕೇಳಿಸ್ಕೊಳ್ಳೋದಕ್ಕೆ 1900 ಕೇಂದ್ರಗಳು ಬೇಕಾಗುತ್ತೆ. ಇವ್ರು ಗುರುತಿಸಿರುವಂತ ಕೇಂದ್ರ ಕೇವಲ 51 ಕೇಂದ್ರಗಳು. 51 ಕೇಂದ್ರಗಳಲ್ಲಿ 1.36 ಕೋಟಿ ಜನಸಂಖ್ಯೆ ಹೋಗಿ ತಮ್ಮ ಕುಂದುಕೊರತೆ ಹೇಳಕ್ಕೆ ಸಾಧ್ಯನೇ? 51 ಕೇಂದ್ರಗಳು ಮಾತ್ರ 28 ದಿವಸಗಳಲ್ಲಿ ಕಡಿಮೆ. ಇದರ ಅರ್ಥ ಏನು? ಸಂಪೂರ್ಣವಾಗಿ ಮಾಸ್ ಎಕ್ಸ್ಕ್ಲೂಷನ್. ಇದು ಮಾಸ್ ಎಕ್ಸ್ಕ್ಲೂಷನ್, ಸಂಪೂರ್ಣವಾಗಿ ಮಾಸ್ ಸಮೂಹವಾಗಿ ಸಾಮೂಹಿಕವಾಗಿ ಮತದಾರರ ಪಟ್ಟಿಯಿಂದ ಹೊರತಳ್ಳುವಂಥದ್ದು ಹೊರತಾಗಿ ಮಾಸ್ ಇನ್ಕ್ಲೂಷನ್ ಅಲ್ಲ, ಸಾಮೂಹಿಕ ಒಳಗೊಳ್ಳುವಿಕೆ ಅಲ್ಲ, ಇದು ಸಾಮೂಹಿಕ ಹೊರತಳ್ಳುವಿಕೆ ಆಗಿದೆ. ಈ ಮೊದಲೆಲ್ಲ ಮತದಾರ ಪರಿಷ್ಕರಣೆ ಅಂತಂದ್ರೆ ಇನ್ನಷ್ಟು ಜನ ಸೇರಿಸ್ಕೊಳ್ಳೋದು ಸೇರಿಸ್ಕೊಳ್ಳೋದಂತಿತ್ತು, ಅರ್ಥ ಆಯ್ತು. ಯಾರು ಬಿಟ್ಟೋಗ ಇದು ಹೊರಗೆ ತಳ್ಳುವಂತದ್ದಾಗಿದೆ. ಇದ್ರ ಮುಂದಿನ ಉದ್ದೇಶ ಸ್ಪಷ್ಟ ಏನು ಉದ್ದೇಶ? ಇಷ್ಟು ಉದಾಹರಣೆ ಹೇಳಿದನಲ್ವಾ, ಇದು 5ನೇ ಹಂತ ನೋಡಿ. ಇಷ್ಟು ಹಂತ ಆಯ್ತು. ಇನ್ನು 1.36 ಕೋಟಿ ಜನಸಂಖ್ಯೆ ಪಶ್ಚಿಮ ಬಂಗಾಳ ತಗೊಳ್ಳಿ. ಅವ್ರು ಇವಾಗ ಅವರಲ್ಲಿ ಯಾರ್ಯಾರು ಇದ್ದಾರೆ ಅವರನ್ನ ಪಟ್ಟಿ ಹಾಕೋದಿಲ್ಲ. ಅವರು ಪಟ್ಟಿ ಅವ್ರನ್ನ ಮನೆಗೂ ಕಳ್ಸೋದಿಲ್ಲ. ಈಗ ನನ್ನ ತೆಗೆದಿದ್ದಾರೆ, ನನ್ಗೆ ನೋಟಿಸ್ ಕಳಿಸ್ಬೇಕು, ನಾನು ಕಳ್ಸೋದಿಲ್ಲ, ವೆಬ್ಸೈಟ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಅದರಲ್ಲಿ ಮಹಿಳೆಯರಿದ್ದಾರೆ, ವಲಸೆ ಕಾರ್ಮಿಕರಿದ್ದಾರೆ, ಮುಸ್ಲಿಮರಿದ್ದಾರೆ, ಆದಿವಾಸಿಗಳಿದ್ದಾರೆ, ಅಲೆಮಾರಿಗಳಿದ್ದಾರೆ. ಯಾಕಂದ್ರೆ ಅವರಲ್ಲಿ ಏನು ಡಾಕ್ಯುಮೆಂಟ್ ಇರೋದಿಲ್ಲ. ಆದಿವಾಸಿಗಳಿಗೆ ಭೂಮಿ ಹಕ್ಕಪತ್ರ ಕೊಡೋದಿಲ್ಲ, ಅವರಿಗೆ ಡಾಕ್ಯುಮೆಂಟ್. ಈಗ ಅವರೆಲ್ಲರೂ ವೆಬ್ಸೈಟ್ಗೆ ಹೋಗಕ್ ಸಾಧ್ಯ ಇಲ್ಲ, ಅಲ್ಲಿ ನೋಡಕ್ ಸಾಧ್ಯ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನೀವು ಪರಿಷ್ಕರಣೆ ಮಾಡಿಸ್ಬೇಕಂದ್ರೆ ಭಾರತದಂತಹ ಅಧಿಕಾರಿ ಶಾರಿ ವ್ಯವಸ್ಥೆಯಲ್ಲಿ ಇದು ಸಾಧ್ಯವೇ ಇಲ್ಲ. ಇದು ಈ ಹಂತವನ್ನು ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಇಷ್ಟೊಂದು ಕರಾಳ ಅಂತಂದ್ರೆ, ಪೌರತ್ವವನ್ನು ನಿರ್ಧರಿಸ್ತಿರುವರು ಯಾರು? ಬಿಜೆಪಿ ಸರ್ಕಾರ, RSS. ಈಗ RSS ಇದೆ ಇಲ್ಲಿ. RSS ಏನ್ ಹೇಳ್ತಾರೆ, ಇತ್ತೀಚಿನ ನೀವು RSS ನ ಗೋಳ್ವಾಲ್ಕರ್ ಕಾಲದಿಂದನೂ ಇವತ್ತಿನವರೆಗೂ, ಮೊನ್ನೆ ಕೂಡ ಮೋಹನ್ ಭಾಗವತ್ ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಹಿಂದೂಗಳ ಆಚರಣೆ ಮಾಡಿದ್ರೆ ಮಾತ್ರ ಹಿಂದೂಗಳು, ಇಕ್ಕಿದ್ರೆ ಹಿಂದೂಗಳಲ್ಲ ಅಂತ ಹೇಳ್ತಾರ ನೋಡ್ತಾ ಇದೀವಿ. ಗೋಳ್ವಾಲ್ಕರ್ ಏನ್ ಹೇಳಿದ್ದಾರೆ, ಭಾರತ ಆಂತರಿಕ ಶತ್ರುಗಳು ಯಾರು? ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟ್ ಅಂತ ಹೇಳಿದ್ದ ನೋಡ್ತಾ ಇದೀವಿ. ಅದೆಲ್ಲ ನಿಮ್ಗೆ ಗೊತ್ತಿದೆ, ಇತ್ತೀಚಿನ 12 ವರ್ಷ ಬೆಳವಣಿಗೆಗಳೆಲ್ಲ ಗೊತ್ತಿದ್ದಾವೆ. ಇದರ ಅರ್ಥ ಏನು? ಪೌರತ್ವ ಸಾಬೀತುಪಡಿಸೋದಕ್ಕೆ ಇವ್ರು ಯಾರಿಗೂ ಸಾಧ್ಯ ಇಲ್ಲ. ಇವರೇ ಡಿಸೈಡ್ ಮಾಡ್ತಾ ಇದ್ದಾರೆ, ಯು ಆರ್ ನಾಟ್ ಎ ಸಿಟಿಜನ್ ಆಫ್ ಇಂಡಿಯಾ. ಹೆಣ್ಮಕ್ಳಿಗೆ ಸಾಧ್ಯ ಇಲ್ಲ, ಹಿಂದೂ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ. ನಾಳೆ ಮಧ್ಯಪ್ರದೇಶದ ಮಂತ್ರಿ ಹೇಳಿದ್ದಾರೆ ಮೊನ್ನೆ 1 ತಿಂಗಳಿಂತಂದೆ, ನಿಮ್ಮಲ್ಲಿ ನೀವು SAR ಅಲ್ಲಿ ಬರದೇ ಹೋದ್ರೆ ನಿಮಗೆ ಸರ್ಕಾರದ ಯಾವುದೇ ಕಲ್ಯಾಣ ಯೋಜನೆ ಸಿಗೋದಿಲ್ಲ. ಆ ಹಂತಕ್ಕೆ ಹೋಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಇಫ್ ಆರ್ ನಾಟ್, ಈಗ 1.36 ಕೋಟಿ ಜನಸಂಖ್ಯೆ ಪಶ್ಚಿಮ ಬಂಗಾಳದಲ್ಲಿ ಏನೋ ಅವ್ರಿಗೆ ತಪ್ಪಿಸೋದಷ್ಟೇ ಉದ್ದೇಶ ಅಲ್ಲ ಇದು. ಅವ್ರು ಹೇಳಿದಾರಲ್ಲ, 1.36 ಕೋಟಿ ಜನಸಂಖ್ಯೆ ಮತದಾರ ಪಟ್ಟಿಯಿಂದ ಮ್ಯಾಪಿಂಗ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಯಾರು ಮ್ಯಾಪಿಂಗ್ ಆಗಿರುವಂತವ್ರು ಅರ್ಥ ಮಾಡಿ. ಇವರೆಲ್ಲ ಮ್ಯಾಪಿಂಗ್ ಆಗಿರೋರು. ಮ್ಯಾಪಿಂಗ್ ಅಂದ್ರೆ ಮ್ಯಾಚ್ ಆಗಿದೆ, ಆದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಹೇಳಿದ್ನಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕು ಆ ಥರದ್ದೆಲ್ಲ. ಅಂದ್ರೆ ಮ್ಯಾಪಿಂಗ್ ಆಗದಿರೋರ ಕತೆ ಹೇಳಿ. 1.36 ಮ್ಯಾಪಿಂಗ್ ಆಗಿರೋರು, ಆಗದಿರೋರು, ಅದು ಹೆಸರು ಇಲ್ದಿರೋರ ಕತೆ ಏನು? ಅಂದ್ರೆ 2002 ನನ್ನ ಹೆಸರಿದೆ, 20 ಹೆಸರು, ಅವ್ರ ಕತೆ ಬೇರೆ ಇದೆ. ಇವ್ರು ಮ್ಯಾಪಿಂಗ್ ಆಗಿರೋರ ಕತೆ ಈ ಕತೆ ಇದೆ. ಇವರೆಲ್ಲರೂ ಹೊರಗೆ ಹೋಗ್ತಾರೆ. ಅಂದ್ರೆ ಇದನ್ನೇ ಪೌರತ್ವಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಮತದಾರರ ಪಟ್ಟಿಯನ್ನೇ ಪೌರತ್ವಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ದಾಖಲೆಗಳಿಲ್ಲ. ಇದುವರೆಗೂ ಭಾರತದ ದೇಶದಲ್ಲಿ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಏನು ರೆಫರೆನ್ಸ್ ಇದೆ, ಏನು ಮಾನದಂಡಗಳು ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನನ್ನ ಪೌರತ್ವ ನಾನು ಇಲ್ಲೇ ಹುಟ್ಟಿದೀವಿ,
ಕೋಟ್ಯಾಂತರ ಜನಗಳು 40 ಕೋಟಿ ಜನಸಂಖ್ಯೆ, 50 ಕೋಟಿ ಜನಸಂಖ್ಯೆ, 80 ಕೋಟಿ ಜನಸಂಖ್ಯೆ ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಬೆಳೆದಿದ್ದಾರೆ, ಇಲ್ಲೇ ಕಷ್ಟ ಅನುಭವಿಸಿದ್ದಾರೆ, ಇಲ್ಲೇ ಓದಿದ್ದಾರೆ, ಇಲ್ಲೇ ಶಿಕ್ಷಣ ಪಡೆದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಾರೆ. ಆದ್ರೆ ಅವರು ಪೌರತ್ವವನ್ನು ಸಾಬೀತುಪಡಿಸಕ್ಕಾಗ್ತಾರೆ. ಇಷ್ಟು ದಿನ ಆಧಾರ್ ಕಾರ್ಡ್ ಇತ್ತು ಅಂತ ಅನ್ಕೊಂಡಿದ್ವಿ. ಈಗ ಆಧಾರ್ ಇವತ್ತು ನಿಮ್ಮ ಪೌರತ್ವ ಸಾಬೀತುಪಡಿಸಕ್ಕೆ ಆಧಾರ್ ನಿಮ್ದು ಅಲ್ವೇ ಅಲ್ಲ. ಇದು ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ, ಸಾಮೂಹಿಕವಾಗಿ ಹೊರಗಿಡುವಂತ ಪ್ರೊಸೆಸ್ ಆಗ್ತಾ ಇದೆ. ಈ ಚುನಾವಣಾ ಆಯೋಗ ಇರೋದು ಮತದಾರ ಪರಿಷ್ಕರಣೆ ಅಂತಂದ್ರೆ ಹೊಸ ಮತದಾರನ ಪಟ್ಟಿಗೆ ಸೇರಿಸೋದು ಅಂತ. ಆದ್ರೆ ಯಾಕೆ ನಮ್ಮ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಒಂದು ಬಿಜೆಪಿ ಪಕ್ಷ ಸಾಕಿದ ಗಿಣಿ ಅಂತ ವರ್ತಿಸ್ತಾ ಇದೆ? ಹೌದು, ಅದೊಂಥರ ಕೇಜ್ಡ್ ಪ್ಯಾರೆಟ್ ಅಂತ UPA ಕಾಲದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ಹೇಳಿದ್ದು ನೋಡ್ತಾ ಇದ್ದೀವಿ. ಅಂದ್ರೆ CBI ಹೇಳಿದ್ರು ಅವರು, ಪಂಜರದ ಗಿಣಿ, ಸಾಕಿದ ಗಿಣಿ ಅಂತ. ಇವತ್ತು ಕಳೆದ 12 ವರ್ಷಗಳಲ್ಲಿ ಎಲ್ಲವೂ ಸಾಕಿದ ಕೇಂದ್ರ ಸರ್ಕಾರದ ಸಾಕಿದ ಗಿಣಿಗಳಾಗಿದ್ದಾವೆ. CBI ಆಗಿರ್ಬೋದು, ED ಆಗಿರ್ಬೋದು, ಮಾಹಿತಿ ಹಕ್ಕು ಆಯೋಗ ಆಗಿರ್ಬೋದು, ಏನೇ ತಗೊಳ್ಳಿ ಎಲ್ಲೋ ಅದರ ಜೊತೆಗೆ ಚುನಾವಣಾ ಆಯೋಗ ಸಹ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಕಾವಲುಗಾರ ಅಂತ ದೇಶದ ಒಂದು ಕಾವಲುಗಾರ ಅಂತಲ್ಲ, ಕೇಂದ್ರ ಸರ್ಕಾರದ ಕಾವಲುಗಾರ ವರ್ತಿಸ್ತಾ ಇದೆ. ನೀನು ಬಗ್ಗು ಅಂದ್ರೆ ನಾ ತೆವಳ್ತೀನಿ ಅನ್ನುವಂತ ಮಟ್ಟಕ್ಕೆ, ಅಥವಾ ಇನ್ನೂ ನಾವು ಒಂದು ಒರಟಾಗಿ ಹೇಳ್ಬೇಕಂದ್ರೆ BJP ಮೈತ್ರಿ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, BJP JDU TDP ಅಂತ ಇದೆಯಲ್ಲ, ಅದ್ರ ಜೊತೆಗೆ ಇದು ಕೂಡ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿದೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇದರಿಂದ ಈ ಎಲ್ಲಾ ಕಾರಣಕ್ಕೆ ಇಲ್ಲೊಂದು ಪಾರದರ್ಶಕತೆ ಇಲ್ಲ, ಒಂದು ವಿಶ್ವಾಸಾರ್ಹತೆ ಇಲ್ಲ, ಒಂದು ಪ್ರಾಮಾಣಿಕತೆ ಇಲ್ಲ, ಇಲ್ದಿರೋ ಕಾರಣಕ್ಕೋಸ್ಕರ ಇವು ಸುಪ್ರೀಂ ಕೋರ್ಟ್ 2 ಮಾರ್ಚ್ 2023 ಆಗ KM ಜೋಸೆಫ್ ನೇತೃತ್ವದ ಒಂದು ಪೀಠ ಏನು ಹೇಳಿತ್ತು ಅಂತಂದ್ರೆ, ನೀವು ಇನ್ನು ಮುಂದೆ ಚುನಾವಣಾ ಆಯೋಗದ ಆಯುಕ್ತರನ್ನ ಆಯ್ಕೆ ಮಾಡಬೇಕಾದ್ರೆ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರಬೇಕಂತ ಒಂದು ಹೇಳಿದ್ರು ಅವರು. ಒಂದು ತೀರ್ಪಾಗಿರ್ಲದು, ಒಂದು ಆದೇಶ ಕೂಡ ಆಗಿರ್ಲ, ಒಂದು ಅಭಿಪ್ರಾಯ ಪಟ್ಟಿದ್ರು. ನೀವು ಆ ತರ ಒಂದು ಸಮಿತಿ ರಚನೆ ಮಾಡಿ ಅದರಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ, ವಿರೋಧ ಪಕ್ಷದ ಮುಖಂಡರಿರ್ತಾರೆ, ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಇವು 3 ಒಳಗೊಂಡಂತ ಸಮಿತಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಅದನ್ನ ತೀರ್ಪಿಗೆ ಕೊಡದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಆ ಸುಪ್ರೀಂ ಕೋರ್ಟ್ನ ಈ ಅಭಿಪ್ರಾಯವನ್ನು ಪರಿಗಣಿಸ್ದೇನೆ ಅದನ್ನ ತಿರಸ್ಕರಿಸ್ಬಿಟ್ಟು ಅದನ್ನ ಕಸದ ಬುಟ್ಟಿಗೆ ತಳ್ಳಿ, ಇದು ನ್ಯಾಯಾಂಗ ನಿಂದನೆ ಆಗುತ್ತೆ, ನಾವೇನಾದ್ರೂ ಮಾಡಿದ್ರೆ ನಮ್ಮನ್ನ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಅದನ್ನ ಕಸದ ಬುಟ್ಟಿಗೆ ತಳ್ಳಿ ಮರಳಿ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿ ಆಯ್ಕೆ ಮಾಡಿದಂತ ಒಬ್ಬ ಕ್ಯಾಬಿನೆಟ್ ಸಚಿವರನ್ನ ಆಯ್ಕೆ ಸಮಿತಿಯಲ್ಲಿ ಇರ್ತಾರೆ. ಬಹುಮತ ಇಬ್ಬರಾಗಿ ಹೋಗ್ಬಿಟ್ರಲ್ಲ. ರಾಹುಲ್ ಗಾಂಧಿ ಹೇಳ್ತಿರೋದು ಅದನ್ನೇ ಪದೇ ಪದೇ ಹೇಳ್ತಿರೋದು, ನನಗೆ ಯಾವುದೇ ರೀತಿಯ ಅವಕಾಶ ಇಲ್ಲ, ನನ್ನ ಮಾತಿಗೆ ಅವಕಾಶ ಇಲ್ಲ, ನನ್ನ ಮಾತಿಗೆ ಕವಡೆ ಕಿಮ್ಮತ್ತಿನ ಬೆಲೆ ಇಲ್ಲ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈ ತರಹದ ತನಗೆ ಬೇಕಾದಂತ ವ್ಯಕ್ತಿಗಳನ್ನ ಆಯುಕ್ತರ ನೇಮಿಸಿಕೊಂಡ ನಂತರ ಆ ಚುನಾವಣಾ ಆಯೋಗ ಒಂದು ವಸ್ತುನಿಷ್ಠವಾಗಿ, ನ್ಯಾಯನಿಷ್ಠವಾಗಿ, ನ್ಯಾಯ ಪ್ರಜ್ಞೆಯಿಂದ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರು ತನ್ನ ಆಯ್ಕೆ ಮಾಡಿದ ದಣಿಗಳಿಗೆ ನಿಷ್ಠರಾಗಿಯೇ ಕಾವಲುಗಾರರಂತೆ ಕೆಲಸ ಮಾಡ್ತಾರೆ ಚುನಾವಣಾ ಆಗಿರುವಂಥದ್ದು. ಇದನ್ನೇ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈಗ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ಕೊಂಡೆ ತುಂಬಾ ವಾದ ಮಾಡಿದ್ರು. ಹೌದು. ಈ ಸ್ಟಾಲಿನ್ ಅವರು ಕೂಡ, ತಮಿಳುನಾಡು ಸ್ಟಾಲಿನ್ ಅವರು ಕೂಡ ತುಂಬಾ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡರ್ ಆದ ರಾಹುಲ್ ಗಾಂಧಿ ಅವರಲ್ಲಿ ತುಂಬಾ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇವ್ರು ಯಾಕೆ ಇದು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ಎಲ್ಲರೂ ಕೇಳ್ತಿರೋಂಥ ಪ್ರಶ್ನೆ, ಪ್ರತಿಯೊಬ್ಬರು ಕೇಳ್ತಿರೋಂಥ ಪ್ರಶ್ನೆ. ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲ ಅರ್ಥನೇ ಆಗಿಲ್ಲ ಏನಿದೆ ಅಂತ ಇದ್ರದ್ದು. ಅಲ್ಲ, ಸಿದ್ದರಾಮಯ್ಯ ಸೀಸನ್ ಪಾಲಿಟಿಷಿಯನ್ ಕರೀತಾರೆ, ಅಷ್ಟೊಂದು ಅನುಭವ ಇರುವಂತ ರಾಜಕಾರಣಿಗಳು. ಅವ್ರು ಎಷ್ಟು 50 ವರ್ಷದಿಂದ ರಾಜಕಾರಣದಲ್ಲಿ ಅವ್ರಿಗೆಲ್ಲ ಗೊತ್ತಿದೆ. ಆದ್ರೂ ಅವರ ಮೌನ, ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರೆ ವಿರೋಧ ಮಾಡ್ತಾರೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನಾನು ರಾಜಕೀಯ ಮಾಡಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ರಾಜಕೀಯನೇ, ಇದು ಚುನಾವಣಾ ಆಯೋಗ ರಾಜಕೀಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ನೀವು ರಾಜಕೀಯ ಮಾಡಲ್ಲ, ರಾಜಕೀಯ ಮಾಡ್ಲೇಬೇಕಾದ ಅನಿವಾರ್ಯತೆ ಈಗ. ಅಲ್ಲ, ಇವರೇ ಮಾಡ್ತಿದಾರಲ್ಲ. ಈಗ ತೆರಿಗೆಗೆ ಸಂಬಂಧಪಟ್ಟ ಸಿದ್ದರಾಮಯ್ಯ ರಾಜಕೀಯ ಮಾಡ್ತಿಲ್ವಾ? ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ 2 ವರ್ಷ 3 ವರ್ಷದಿಂದ ಬಿಟ್ಟು ಜಂತರ್ ಮಂತರ್ ಹೋಗ್ಬಿಟ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ರಾಜಕೀಯ ಅಲ್ವಾ? ದಿನನಿತ್ಯ ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯ ಬಗ್ಗೆ ಮಾತಾಡ್ತಾ ರಾಜಕೀಯ ಅಲ್ವಾ? ಅದು ತಮಗೆ ಬರ್ಬೇಕಾದ್ರೆ 6 ಲಕ್ಷ ಕೋಟಿ ಕೇಳ್ತಾ ಇದಾರಲ್ವಾ? ಕೇಂದ್ರದವರು ವಿರೋಧ ಪಕ್ಷದಲ್ಲಿರುವಂತ ಸರ್ಕಾರಗಳಿಗೆ ಅನ್ಯಾಯ ಮಾಡ್ತಾರಂತ ಸಿದ್ದರಾಮಯ್ಯ ದಿನನಿತ್ಯ ಮಾತಾಡ್ತಿದ್ದಾರೆ. ಅದು ರಾಜಕೀಯ ಅಲ್ವಾಗಾರೆ? ಅದಕ್ಕಿಂತ ಜನ ವಿರೋಧಿ ಚಟುವಟಿಕೆ. ಇದು ಪೌರತ್ವ ಇಲ್ವಲ್ಲ, ಪೌರತ್ವ ನಿರ್ಧರಿಸ್ತಾ ಇದಾರಲ್ಲ. ಇದು ದೊಡ್ಡ ಮಟ್ಟದ ಅನಾಹುತ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಮತಾ ಬ್ಯಾನರ್ಜಿ ಅವರನ್ನ ಒಪ್ಪದೇ ಇರ್ಬೋದು, ಅವರ ರಾಜಕೀಯ ಸಿದ್ಧಾಂತವನ್ನ ಒಪ್ಪದೇ ಇಲ್ಲ, ಅವರ ಒಂದು ನಿರಂಕುಶ ಅಧಿಕಾರ ಇಟ್ಕೊಂಡಿದ್ದು ಅದ್ರ ಬಗ್ಗೆ ಒಪ್ಪಲಿಕ್ಕಿಲ್ಲ, ಅವರ ಆರ್ಥಿಕ ನೀತಿಯನ್ನು ಒಪ್ಪದೇ ಇರ್ಬೋದು. ಆದ್ರೆ ಈ SIR ಸಂಬಂಧಪಟ್ಟಂತ ಅವರು ತೆಗೆದುಕೊಂಡಂತ ನಿಲುವು, ಅವರು ಆಯ್ಕೆ ಮಾಡ್ಕೊಂಡು ಸಂಘರ್ಷದ ಹಾದಿ ಇದೆಲ್ಲ ಬಹಳ ಒಂದು ಅದನ್ನ ನಿರ್ಲಕ್ಷ್ಯ ಮಾಡಕ್ಕೆ ಸಾಧ್ಯ ಇಲ್ಲ.
ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಯಾಕೆ ಇದು ಕುರಿತಾಗಿ ಮೌನವಾಗಿದೆ? ಇವರನ್ನ 135 ಸ್ಥಾನಗಳು ಕೊಟ್ಟು ಆಯ್ಕೆ ಮಾಡಿದ್ದು ದಲಿತ ಸಮುದಾಯದವರು, ಅಲೆಮಾರಿ ಸಮುದಾಯದವರು, ಮುಸ್ಲಿಮರು, ಮಹಿಳೆಯರು ಗ್ಯಾರಂಟಿಗಳಿಂದ ಕಾರಣಕ್ಕೆ. ಇವತ್ತು ಯಾರು ಇವ್ರನ್ನ ಬಹುಮತ ಬರಕ್ಕೆ ಕಾರಣ ಆಗಿದಾರೋ ಅವರೇ ಮತದಾರ ಪಟ್ಟಿಯಿಂದ ಹೊರಗೋಗುವ ಅಪಾಯ ಇದೆ. ಬಿಹಾರಲ್ಲಿ ಆಗಿದ್ದು ಅದನ್ನೇ, ಕೇರಳದಲ್ಲಿ ಆಗ್ತಿರುವಂಥದ್ದು ಅದನ್ನೇ, ತಮಿಳುನಾಡಲ್ಲಿ ಆಗಿರೋ ಮಧ್ಯಮಗಳಾಗಿರುವಂಥದ್ದು ಅದನ್ನೇ. ಬಹುತೇಕ ಮಹಿಳೆಯರು ಮತ್ತು ಆಲಿಮಾರಿಗಳು, ಆದಿವಾಸಿ, ಮುಸ್ಲಿಮರು. ಇವತ್ತು ಕರ್ನಾಟಕದಲ್ಲಿ 2023 ಮೇ ಚುನಾವಣೆ ಅಧಿಕಾರಕ್ಕೆ ಬರಕ್ಕೆ ಕಾರಣ ಆಗಿದ್ದು ಇವರೇನೆ. ಇವತ್ತು ಯಾರು ಕಾಂಗ್ರೆಸ್ನ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗಿದ್ರು ಆ ಮತದಾರರು ಇವತ್ತು SIR ನಡೆಸಬೇಕಾದ್ರೆ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ. ಅಂದ್ರೆ ತನ್ನನ್ನು ಆಯ್ಕೆ ಮಾಡಿದವರಿಗೆ ಇವರು ಬೆಂಬಲ, ಆಯ್ಕೆ ಮಾಡದಿರೋರ ಹಿತಾಸಕ್ತಿ ಕಾಯ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವು ಯಾವ ರೀತಿ ಅರ್ಥೈಸ್ಬೇಕು? ಅಟ್ಲೀಸ್ಟ್ ಅವ್ರಿಗೆ ಈ ಕರ್ನಾಟಕದ ಏನು ಸಾಕ್ಷ್ಯ ಪ್ರಜ್ಞೆ ಅನ್ನಕ್ಕೆ ಒಂದು ಸಾಂಸ್ಕೃತಿಕ ವಲಯದ ಒಂದಿಷ್ಟು ಗಣ್ಯರಿದಾರಲ್ಲ, ಅವರು ಮಾತಾಡ್ತಾ ಇಲ್ಲ. ಅವ್ರು ಹೋಗಿ ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರು ಒಂದಿಷ್ಟು ಒತ್ತಡ ಹಾಕ್ಬೇಕಾಗುತ್ತೆ. ನಮಗೆ ಸಿದ್ದರಾಮಯ್ಯನವರು ಒಂದು ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಅವ್ರನ್ನ ಭೇಟಿ ಆಗ್ಬಿಟ್ಟು ಒಂದು ಮನವಿ ಸಲ್ಲಿಸಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. DK ಶಿವಕುಮಾರ್ನ ಕೇಳ್ತೀವಿ. ಸಿದ್ದರಾಮಯ್ಯನ ಅಂತ ನಾವೇನು ಒಬ್ಬ ಪ್ರಗತಿಪರ ಸಮಾಜವಾದಿ ಅಂತ ಅವ್ರ ಕೈಲೇ ಸಾಧ್ಯ ಅಲ್ಲ ಮೇಲೆ ನಾವು DK ಶಿವಕುಮಾರ್ ಏನು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಇದು ಕರ್ನಾಟಕದ ಕಾಂಗ್ರೆಸ್ನ ಒಂದು ಅತ್ಯಂತ ದುಸ್ಥಿತಿಯ ದುರಂತ ಅಂತ ಹೇಳ್ಬೇಕಾಗತ್ತೆ. ಇವರಿಗೆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ, ಒಂದು ಸಾಮಾಜಿಕ ಪ್ರಜ್ಞೆ ಇಲ್ಲ, ಇವರಲ್ಲಿ ಏನೂ ಇಲ್ಲ. ಇವರು ಒಂದು ಅಧಿಕಾರಕ್ಕೋಸ್ಕರ ಆಟ ಆಡ್ತಿದ್ದಾರೆ. ಮುಖ್ಯಮಂತ್ರಿ, ನಿನ್ನೆ ಕೂಡ ಮುಖ್ಯಮಂತ್ರಿ ಯತೀಂದ್ರ ಅನ್ನುವಂಥ MLC ಆಗಿದ್ದಾರೆ. ಅವ್ರಿಗೊಂದು ಜವಾಬ್ದಾರಿ ಇಲ್ಲ. ಅವರು SIR ಬಗ್ಗೆ ಮಾತಾಡ್ಬೇಕಾಗಿತ್ತು. ಇವತ್ತು ಯತೀಂದ್ರ ಅವರು ಇದಕ್ಕೂ ಮುಂಚೆ ಏನು ಗೆದ್ದಿದ್ರು ಮೊದಲೇ ಬಾರಿಗೆ ಶಾಸಕ, ಅವ್ರಿಗೆಲ್ಲ ಓಟ್ ಹಾಕಿದ್ದು ಮಹಿಳೆಯರು ಓಟ್ ಹಾಕಿದ್ರು. ಇವರ ತಂದೆಯವರಾದಂಥ ಸಿದ್ದರಾಮಯ್ಯನವ್ರನ್ನ ವರ್ಣದಲ್ಲಿ ಗೆಲ್ಸಿದ್ದು ಮಹಿಳೆಯರು, ಮುಸ್ಲಿಮರು ಗೆಲ್ಸಿದ್ರು, ಹಿಂದುಳಿದ ವರ್ಗದವ್ರು ಗೆಲ್ಸಿದ್ರು. ಅವರಿಗೆ ಒಂದು ನಿಷ್ಠರಾಗ್ಬೇಕಲ್ವಾ? ಅವ್ರು ಬೇಡ, ನಮ್ಮನ್ನ ಗೆಲ್ಸದೇ ಇದ್ರು ಕೂಡ ಒಂದು ಮತದಾರರಿಗೆ ಒಂದು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕು. ಪ್ರಶ್ನೆ ಇದ್ರೆ ಗೆಲ್ಸೋದು ಹೋಗ್ಲಿ, ಒಂದು ನ್ಯಾಯಯುತವಾಗಿ ನ್ಯಾಯಪ್ರಜ್ಞೆ, ಅದು ನ್ಯಾಯಪ್ರಜ್ಞೆ ಇಲ್ದಂಗೆ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. DK ಶಿವಕುಮಾರ್ ದಿನನಿತ್ಯ ಹೋದ್ರೆ ಒಂದೇ ಒಂದು ಫೋಟೋ ನೋಡಿದಾನೆ DK ಶಿವಕುಮಾರ್ದು. ಅತ್ಯಾಚಾರ ಆರೋಪಿ ಆದಂತ ರಾಘವೇಶ್ವರ ಸ್ವಾಮಿಯ ಜೊತೆಗೆ ಧರ್ಮಸ್ಥಳದ ಬಗ್ಗೆ ವೀರದ್ರಗಡೆ ಅವರ ಧರ್ಮಸ್ಥಳದ ದೊಡ್ಡ ಮಟ್ಟದ ಕಾನೂನು ಹೋರಾಟ ನಡೀತಾ ಇದೆ. ಅವ್ರ ಜೊತೆಗೆ ವೇದಿಕೆ ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಅವರಿಂದ ನೀವು ಅವ್ರು ಮುಖ್ಯಮಂತ್ರಿ ಆದ್ರೆ ಎಂತ ಅನಾಹುತ ಆಗ್ಬೋದು ರಾಜ್ಯಕ್ಕೆ ಅಂತ ನಮಗೆ ಭಯ ಆಗೋದಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಈ ತರದ ಮುಖವಾಡ, ಒಂದೇ ಪಕ್ಷದ DK ಅವ್ರದ್ದು ಆ ತರ ಮುಖವಾಡ. ಇವ್ರು ಯಾರಿಗೂ ಒಂದು ರಾಜಕೀಯ ಇಲ್ಲ. ತನ್ನ ರಾಜ್ಯದ 7 ಕೋಟಿ ಜನಸಂಖ್ಯೆಯ ಮತದಾರರ ಹಿತಾಸಕ್ತಿ ಇಲ್ಲ. ಮುಖ್ಯಮಂತ್ರಿ ಕುರ್ಜೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಗಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅತ್ಯಂತ ನೋಡಿದ್ರೆ ಒಂಥರ ಅಸಹ್ಯ ಹುಟ್ಟುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದು ಒಟ್ಟಾರೆ ಸರಿ, ದೇಶದಲ್ಲಿ ದೊಡ್ಡ ಮಟ್ಟದ ಏನು NRCCA ಬಂದಿತ್ತಲ್ಲ, ಅವಾಗ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿರೋಧ ಕಂಡು ಬಂತು. ಬಟ್ SIR ಬಗ್ಗೆ ಇನ್ನೂ ತಳಮಟ್ಟದಲ್ಲಿ ಜನಸಾಮಾನ್ಯರಲ್ಲಿ ಆ ಥರದ ಒಂದು ಪ್ರಜ್ಞೆ ಮತ್ತು ಒಂದು ಪ್ರತಿರೋಧ ಕಾಣಿಸ್ತಾ ಇಲ್ಲ. ಹೌದು, ಒಂದು ದೊಡ್ಡ ಮಟ್ಟದ ಪ್ರತಿರೋಧ ಆಗ್ಲಿಕ್ಕೆ ಏನೆಲ್ಲ ನಾವು ಎಚ್ಚೆತ್ಕೊಂಡು ಏನೆಲ್ಲ ಇಲ್ಲ, ಇದು ಕಷ್ಟನೇ ಅಂತ ಹೇಳಕ್ ಇಷ್ಟಪಡ್ತೀನಿ. SIR ರದ್ದಾಗ್ಲಿ ಅಂತ ನಾವೇನೋ ಹೋರಾಟ ಮಾಡ್ತಾ ಇದೀವಿ ನಿಜ, ಬಟ್ ಅದೊಂದು ಮೂವ್ಮೆಂಟ್ ಆಗ್ತಾ ಇಲ್ಲ. NRCCA ದೊಡ್ಡ ಮಟ್ಟದಲ್ಲಿ ಆಗೋ ಮಟ್ಟಿಗೆ ಇದು ಆಗ್ತಾ ಇಲ್ಲ. ಇದಕ್ಕೆ ನಾವು ಉದಾಹರಣೆ ಕೊಡುವಂತದ್ದು EWS 10% ಅಂತ ನೋಡಿ. ಒಂದು ಸಾಮಾಜಿಕ ಪ್ರತಿಕ್ರಾಂತಿ ಅಂತ ಕರಿತೀವಿ, ಕೌಂಟರ್ ರೆವಲ್ಯೂಷನ್ ಆಗ್ಬಿಡ್ತದ್ದು. ಉಳ್ಳವರಿಗೆ ಮತ್ತೊಂದಿಷ್ಟು ಅವಕಾಶ ಮಾಡಿಕೊಟ್ಟಂತ EWS 10% ಬಂದಾಗ ಅದು ರಾಜಕೀಯ ಆಂದೋಲನ ಆಗ್ಲಿಲ್ಲ. ಇದೇ SR ಸಂದರ್ಭದಲ್ಲೂ ರಾಜಕೀಯ ಆಂದೋಲನ ಆಗ್ತಾ ಇಲ್ಲ. ಅದು ಸಾಮಾಜಿಕ ಆಂದೋಲನವೂ ಆಗ್ಲಿಲ್ಲ ಅದ್ರ ವಿರುದ್ಧ. ಇದು ಕೂಡ ಇದ್ರ ವಿರುದ್ಧ ಸಾಮಾಜಿಕ ಆಂದೋಲನ ಕೂಡ ಆಗ್ತಾ ಇಲ್ಲ. ನಾವು ಬಹಳ ಬಿಕ್ಕಟ್ಟಲ್ಲಿ ಇದ್ದೀವಿ. ಒಂದು ರಾಜಕೀಯ ಆಂದೋಲನ ಮಾಡಲೇಬೇಕು. ಈಗ ಕಾಂಗ್ರೆಸ್ಸೇತರ ಪಕ್ಷಗಳು ಮಾಡಬೇಕಾಗುತ್ತೆ. ಕನಿಷ್ಠ ಜನಗಳಿಗೆ ತಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ತಮ್ಮ ಮುಂದಿರುವಂಥ ಅಪಾಯಗಳೇನು ಅಂತದನ್ನ ನಾವು ಮನವರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಆದರೂ ಒಂದು ಆಂದೋಲನವನ್ನು ಕಟ್ಟಬೇಕಾಗತ್ತೆ. ಒಂದು ಅವೇರ್ನೆಸ್ ರೀತಿಯಲ್ಲಿ ಆಂದೋಲನ ಕಟ್ಟಬೇಕು. ಮತ್ತು ಕಾಂಗ್ರೆಸ್ ಎಷ್ಟೇ ತಪ್ಪಿಸ್ಕೊಂಡ್ರು ಕೂಡ ನಾಳೆ ಚುನಾವಣೆ ಬಂದಾಗ ಅವ್ರು ಪ್ರಶ್ನೆ ಮಾಡ್ತಾರಲ್ಲ, ಅವಾಗ ಕಾಂಗ್ರೆಸ್ ಪಾಠ ಕಲಿಸ್ತಾರೆ ಜನ. ಅವ್ರಿಗೇನಾಗ್ಬೇಕಾಗಿಲ್ಲ, ಅವರು ದುಡಿದಿದೀವಿ ಅಂತ ತಿಳ್ಕೋಬಹುದು, ಹಣ ಮಾಡಿದೀವಿ ಅಂತ ಅನ್ಕೋಬಹುದು. ಕೊನೆಗೂ ಇದರಿಂದ ವಿಕ್ಟಿಮ್ಸ್, ಸಂತ್ರಸ್ತರಾಗೋದು ಜನಸಾಮಾನ್ಯರು. ಪ್ರಿಯ ವೀಕ್ಷಕರು, ಇಷ್ಟೊತ್ತು ಏನು SIR ಬಗ್ಗೆ ಒಂದು ಚರ್ಚೆ ನಡೀತಲ್ಲ, ಇದು ನಾನು ಈ ದೇಶದವನು ಹೌದು ಅಲ್ಲೋ ಅನ್ನೋ ನಿರ್ಧರಿಸುವುದು ಒಂದು ಪೌರತ್ವ ಹಕ್ಕು. ಆದರೆ ನಾನು ಈ ದೇಶದವನು ಹೌದು ಅಲ್ಲೋ ಅನ್ನೋದೇ ಒಂದು ಪ್ರಶ್ನೆಯನ್ನು ಇದು ನನ್ನ ಮುಂದಿಡುವಂಥದ್ದು ಒಂದು ಕಾನೂನಾಗಿ ಹೊರಹೊಮ್ಮುತ್ತದೆ. ಅದಕ್ಕಾಗಿ ಇದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸೋದು ಮತ್ತು ನಾವೆಲ್ಲ ಎಚ್ಚೆತ್ತುಕೊಂಡು ಒಂದು ಪ್ರತಿರೋಧವನ್ನು ಒಡ್ಡೋದು ಬಹಳ ಮುಖ್ಯ ಆಗುತ್ತೆ. ಧನ್ಯವಾದಗಳು ಸರ್. ನಮಸ್ಕಾರ.